ನಮಸ್ತೆ ಸ್ನೇಹಿತರೆ, ಕೃಷಿ ಮಾಹಿತಿ ಹಾಗೂ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಹೇಳಿಕೊಡ್ತಿರುವ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಯಾವುದೇ ಕೃಷಿಯನ್ನು ಮಾಡಲಿ, ಅಂದರೆ ರಾಸಾಯನಿಕ ಕೃಷಿಯನ್ನೇ ಮಾಡಲಿ ಅಥವಾ ಸಾವಯವ ಕೃಷಿಯನ್ನೇ ಮಾಡಲಿ ಅಥವಾ ನೈಸರ್ಗಿಕ ಕೃಷಿಯನ್ನೇ ಮಾಡಿದರೂ ಸಹಿತ ಎಲ್ಲ ಕೃಷಿ ಹಾಗೂ ಎಲ್ಲ ಬೆಳೆಗಳ ಒಳ್ಳೆಯ ಇಳುವರಿ ಅಡಗಿರುವುದು ಆ ಸಸ್ಯದ ಬೇರುಗಳಲ್ಲಿ ಎಂದರೆ ತಪ್ಪಾಗಲಾರದು. ಹೌದು ಸ್ನೇಹಿತರೆ, ಮರದ ಅಥವಾ ಸಸ್ಯದ ಬೇರು ನಮ್ಮ ಬೆಳೆಯ ಇಳುವರಿಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಸ್ನೇಹಿತರೆ, ಸಸ್ಯ ಅಥವಾ ಮರದ ಬೇರುಗಳಲ್ಲಿ 2 ವಿಧ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅವು ಯಾವುವು ಎಂದರೆ, ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು. ತಾಯಿ ಬೇರು ಎಂದರೆ ಮರದ ಮಧ್ಯಭಾಗದಿಂದ ಹಿಡಿದು ಅನೇಕ ಕವಲು ಹಾಗೂ ನೆಟ್ಟನೆಯ ಬೇರು, ಇದು ತಾಯಿ ಬೇರು ಆಗಿದೆ. ತಾಯಿ ಬೇರಿನ ಕೆಲಸ ಏನೆಂದರೆ, ಮರವನ್ನು ಅಥವಾ ನಮ್ಮ ಸಸ್ಯವನ್ನು ಭದ್ರವಾಗಿ ಭೂಮಿಯ ಮೇಲ್ಮೈಯಲ್ಲಿ ನಿಲ್ಲುವಂತೆ ಮಾಡುವ ಕೆಲಸವಾಗಿದೆ. ತಾಯಿ ಬೇರಿನ ಕೆಲಸ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಕೆಲಸಗಳು ಆ ತಾಯಿ ಬೇರಿಗೆ ಇವೆ. ಆ ಸಸಿ ಅಥವಾ ಮರ ಮಳೆ, ಗಾಳಿಯಿಂದ, ನೀರಿನಿಂದ, ಪ್ರಾಣಿಗಳಿಂದ ಬಿದ್ದು ಹೋಗದಂತೆ, ಹಾಳಾಗದಂತೆ ನಿಲ್ಲಿಸುವುದು ಈ ತಾಯಿ ಬೇರಿನ ಕೆಲಸವಾಗಿದೆ. ಈ ತಾಯಿ ಬೇರಿನ ಇನ್ನೊಂದು ಪವರ್ಫುಲ್ ಕೆಲಸ ಏನೆಂದರೆ, ಭೂಮಿಯ ಒಳಭಾಗದಲ್ಲಿ ಬಹಳಷ್ಟು ಆಳದಲ್ಲಿ ಇಳಿದು ನೀರು ಹಾಗೂ ಪೋಷಕ ಅಂಶಗಳನ್ನು ಹುಡುಕುವ ಕೆಲಸ ಕೂಡ ಈ ತಾಯಿ ಬೇರು ಮಾಡುತ್ತದೆ. ಇದು ಈ ತಾಯಿ ಬೇರಿನ ಪ್ರಮುಖವಾದ ಕೆಲಸವೂ ಕೂಡ ಆಗಿದೆ. ತಾಯಿ ಬೇರಿನ ಸುತ್ತಮುತ್ತ ಕಾಣಿಸಿಕೊಳ್ಳುವ ಸೂಕ್ಷ್ಮ ಅಥವಾ ತಂತಿಯ ಹಾಗೆ ಇರುವ ಬೇರುಗಳೇ ತಂತು ಬೇರುಗಳಾಗಿವೆ. ತಂತು ಬೇರಿನ ಕೆಲಸ ಏನೆಂದರೆ, ಸಸ್ಯ ಅಥವಾ ಮರ ಗಿಡಗಳಿಗೆ ಆಹಾರ ಪದಾರ್ಥಗಳನ್ನು ಒದಗಿಸುವ ಕಾರ್ಯವನ್ನು ಮಾಡುತ್ತದೆ. ಅದು ಅಲ್ಲದೆ ಭೂಮಿಯಲ್ಲಿ ಇರುವ ಖನಿಜ ಲವಣಗಳನ್ನು ಹೀರಿಕೊಂಡು ತಾಯಿ ಬೇರಿನ ಮುಖಾಂತರ ಎಲೆಗಳಿಗೆ ಕಚ್ಚಾ ಆಹಾರ ಪದಾರ್ಥಗಳನ್ನು ಹಾಗೂ ಭೂಮಿಯಲ್ಲಿ ಇರುವ ನೀರನ್ನು ರವಾನಿಸುವ ಕೆಲಸವನ್ನು ಈ ಬೇರುಗಳು ಮಾಡುವುದರಿಂದ ಸೂಕ್ಷ್ಮ ಅಥವಾ ತಂತು ಬೇರುಗಳು ಆ ಮರ ಅಥವಾ ಸಸ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಹಾಯವನ್ನು ಮಾಡುತ್ತವೆ. ಈ ತಾಯಿ ಬೇರು ಮತ್ತು ತಂತು ಬೇರುಗಳು ಕಳುಹಿಸಿದ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಎಲೆಗಳು ಪತ್ರಹರಿತಿನ ಸಹಾಯದಿಂದ ಹಾಗೂ ಸೂರ್ಯಕಿರಣಗಳ ಸಹಾಯದಿಂದ ಸಸ್ಯಕ್ಕೆ ಬೇಕಾದ ಆಹಾರ ಪದಾರ್ಥಗಳನ್ನು ತಯಾರಿಸುವುದರ ಜೊತೆಗೆ ನಮಗೆ ಬೇಕಾದಂತಹ ಇಳುವರಿಯನ್ನು ಸಹಿತ ಹೆಚ್ಚಿಸುತ್ತವೆ. ಸ್ನೇಹಿತರೆ, ಭೂಮಿಯಿಂದ ಒಳ್ಳೆಯ ಇಳುವರಿ ಬರಬೇಕಾದರೆ ನಮಗೆ ಬಲಿಷ್ಠವಾದ ಬೇರುಗಳು ಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಂಡಿದ್ದೇವೆ. ಹಾಗಿದ್ದರೆ ಈ ಸಸ್ಯ ಬೇರುಗಳನ್ನು ಹೇಗೆ ಹೆಚ್ಚಿಸುವುದು ಎಂದರೆ, ಭೂಮಿಯಲ್ಲಿ ಹ್ಯೂಮಸ್ ಎನ್ನುವುದನ್ನು ಹೆಚ್ಚಿಸಬೇಕಾಗಿದೆ. ಭೂಮಿಯಲ್ಲಿ ಹ್ಯೂಮಸ್ ಹೆಚ್ಚಾಗಲು ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಗಣಿ ಗೊಬ್ಬರ, ಭೂಮಿಯಲ್ಲಿ ಉಳಿದಂತಹ ತ್ಯಾಜ್ಯ ಪದಾರ್ಥಗಳನ್ನು ಭೂಮಿಗೆ ಸೇರಿಸುವುದು ಹಾಗೂ ಹಸಿರೆಲೆ ಗೊಬ್ಬರಗಳನ್ನು ಹಾಕುವುದು, ಕೋಳಿ ಗೊಬ್ಬರವನ್ನು ಹಾಕುವುದು ಹಾಗೂ ಸಾವಯವ ಕಾಂಪೋಸ್ಟ್ ಗೊಬ್ಬರಗಳನ್ನು ಭೂಮಿಗೆ ಸೇರಿಸುವ ಮುಖಾಂತರ ಸಹಿತ ನಾವು ಭೂಮಿಯ ಹ್ಯೂಮಸನ್ನು ಹೆಚ್ಚಿಸಿ ಅದರ ಮುಖಾಂತರ ಬೇರುಗಳನ್ನು ಹೆಚ್ಚಿಸಬಹುದಾಗಿದೆ. ಅದು ಅಲ್ಲದೆ ರಾಸಾಯನಿಕವಾಗಿ ಹೇಗೆ ಹೆಚ್ಚಿಸುವುದು ಎಂದರೆ, ಹ್ಯೂಮಿಕ್ ಆಸಿಡ್ ಎನ್ನುವ ಬೇರುವರ್ಧಕವನ್ನು ಭೂಮಿಗೆ ಡ್ರಿಂಚಿಂಗ್ ಅಥವಾ ನೀರಿನ ಮುಖಾಂತರ ಬಿಡುವುದರಿಂದ ಸಹಿತ ನಾವು ಈ ಹ್ಯೂಮಸ್ ಅನ್ನು ಹೆಚ್ಚಿಸಬಹುದಾಗಿದೆ. ಹ್ಯೂಮಸ್ ಹೆಚ್ಚಾದಂತೆ ಭೂಮಿಯು ಮೃದುವಾಗಿ ಬೇರುಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ಭೂಮಿಯಲ್ಲಿ ಆಳವಾಗಿ ಇಳಿಯುವುದರಿಂದ ಬೇರುಗಳು ಹೆಚ್ಚಾಗುವುದರಿಂದ ಇಳುವರಿ ತನ್ನಿಂದ ತಾನೇ ಹೆಚ್ಚಾಗುತ್ತದೆ.
ಇದಷ್ಟು ತಾಯಿ ಬೇರು ಹಾಗೂ ತಂತು ಬೇರಿನ ಬಗ್ಗೆ ಮಾಹಿತಿಯಾಗಿದೆ. ಸ್ನೇಹಿತರೆ, ತಮ್ಮಲ್ಲಿಯೂ ಸಹಿತ ಇಂತಹ ಉಪಯುಕ್ತ ಮಾಹಿತಿ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.